ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೊಮ್ಮೆ ಸ್ವಾಗತ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಕೊಲೆ ಮಾಡಿದ್ದ ದರ್ಶನ್ ಗ್ಯಾಂಗ್ನಿಂದ ಸಾಕ್ಷ್ಯನಾಶದ ಯತ್ನ ನಡೆದಿತ್ತು. ರೇಣುಕಾಸ್ವಾಮಿ ಮೊಬೈಲ್ ನಾಶ ಮಾಡಿದೆ ದರ್ಶನ್ ಗ್ಯಾಂಗ್. ಕೊಲೆ ಮಾಡ್ತಾ ಇದ್ದಂತೆ ಶವದ ಜೊತೆ ಮೊಬೈಲ್ ಅನ್ನ ಕೂಡ ಮೋರಿಗೆ ಎಸೆದಿದ್ದಾರೆ ಆರೋಪಿಗಳು. ಮೊಬೈಲ್ ಅನ್ನ ಮೋರಿಗೆ ಎಸೆದಿರೋದಾಗಿ ಡಿ ಗ್ಯಾಂಗ್ ಬಾಯ್ಬಿಟ್ಟಿದೆ. ಮೋರಿಗೆ ಬಿಸಾಡಿರುವ ಮೊಬೈಲ್ ಹುಡುಕಾಟಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಆದರೂ ಮೋರಿಗೆ ಎಸೆದ ಮೊಬೈಲ್ ಸಿಗೋ ಸಾಧ್ಯತೆ ಬಹಳ ಕಡಿಮೆ ಇದೆ. ಒಂದು ವೇಳೆ ಮೊಬೈಲ್ ಸಿಗದೇ ಇದ್ರೆ ಏನ್ ಮಾಡಬೇಕು ಅನ್ನೋ ಬಗ್ಗೆನೂ ಪ್ಲಾನ್ ಮಾಡ್ತಿದ್ದಾರೆ. ಸದ್ಯ ರೇಣುಕಾಸ್ವಾಮಿ ಇನ್ಸ್ಟಾ ಐಡಿ ಓಪನ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಇನ್ಸ್ಟಾದಲ್ಲಿ ಮಾಹಿತಿ ಸಂಗ್ರಹಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇನ್ಸ್ಟಾಗ್ರಾಂನ ಸಂಪೂರ್ಣ ಮಾಹಿತಿಯನ್ನ ಪೊಲೀಸರು ಪಡ್ಕೊಳ್ತಾರೆ. ಈಗಾಗಲೇ ಪವಿತ್ರ ಗೌಡ ಇನ್ಸ್ಟಾಗ್ರಾಂ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸರು. ಈ ಎಲ್ಲದರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನಮ್ಮ ಕವರ್ ಸ್ಟೋರಿ ಹೆಡ್ ರವಿ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ರವಿ, ನೀವು ಚೇತನ್, ರಮೇಶ್ ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ ಇದ್ದೀರಾ. ಡಿಜಿಟಲ್ ಎವಿಡೆನ್ಸ್ ಬಗ್ಗೆ ಏನೇನೆಲ್ಲ ಇನ್ಫಾರ್ಮೇಶನ್ ಇಲ್ಲಿವರೆಗೆ ಸಿಕ್ಕಿದೆ? ಒಂದು, ಪವಿತ್ರ ಗೌಡ ಇನ್ಸ್ಟಾ ಐಡಿ ಜೊತೆಗೆ ಅಲ್ಲಿರುವ ಒಂದು 7 CCTV, ಆ ಶೆಡ್ನಲ್ಲಿರುವ CCTV ಕ್ಯಾಮರಾಸ್ ವಿಜುವಲ್ಸ್, ಅದರ ಜೊತೆಗೆ ಕೊಲೆಯಾದ ಸಂದರ್ಭದಲ್ಲಿ ಏನೆಲ್ಲ ವಾಟ್ಸ್ಆ್ಯಪ್ ಚಾಟ್ಗಳಾಗಿವೆ, ಫೋಟೋಗಳು ಶೇರ್ ಆಗಿದೆಯಾ, ಇನ್ನೊಂದು ಮತ್ತೊಂದು ಡಿಜಿಟಲ್ ಎವಿಡೆನ್ಸ್ಗಳು ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಸದ್ಯಕ್ಕೆ ಆ ಆಂಗಲ್ನಲ್ಲಿ ಪೊಲೀಸರ ತನಿಖೆ ಯಾವ ಕಡೆ ಹೋಗ್ತಾ ಇದೆ? ಭವನ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯದ ಪೊಲೀಸರ ತನಿಖೆ ಎತ್ತ ಸಾಗ್ತಿದೆ. ಅಂದರೆ ಈ ಇಡೀ ಒಂದು ಘಟನೆಗೆ ಕಾರಣವಾದಂತಹ ಆ ಮೊಬೈಲ್ ಏನಿದೆ, ರೇಣುಕಾಸ್ವಾಮಿ ಅವರು ಬಳಸಿದಂತಹ ಮೋಟ್ರೋಲಾ ಮೊಬೈಲ್ ಅನ್ನುವಂತಹ ಮಾಹಿತಿ ನಮಗೆ ಬರ್ತಾ ಇರುವಂಥದ್ದು. ಅದರಲ್ಲಿ ಬಳಕೆ ಆಗ್ತಿರುವಂತಹ ಸಿಮ್ಮು ಜಿಯೋ ಕಂಪನಿಗೆ ಸೇರಿದಂತಹ ಸಿಮ್ಮು. ಈ ಮೊಬೈಲನ್ನು ಎಲ್ಲಿ ಇಟ್ಟಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಮತ್ತು ಸಾಕಷ್ಟು ಹುಡುಕಾಟ ಕೂಡ ನಡೆಸ್ತಾರೆ. ಇವರು ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ ನಂತರ ಸತ್ವ ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿರುವಂತಹ ರಾಜಕಾಲುವೆ ಹತ್ರ ಬಾಡಿಯನ್ನು ಬಿಸಾಕ್ತಾರೆ. ಬಿಸಾಕುವ ಸಂದರ್ಭದಲ್ಲಿ ಆ ಮೊಬೈಲನ್ನು ಕೂಡ ಎಸ್ತಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಈಗ ಆಲ್ರೆಡಿ ರಘು ಮತ್ತು ಕಾರ್ತಿಕ್ ಅವರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಆ ಮೊಬೈಲ್ನ ಹುಡುಕಾಟ ಕೂಡ ಈಗ ಆಲ್ರೆಡಿ ಆರಂಭವಾಗಿದೆ. ಕಳೆದ 3 ದಿವಸಗಳಿಂದ ಕೂಡ ನಿರಂತರವಾಗಿ ಆ ಮೊಬೈಲ್ಗೆ ಫೋನ್ ಮಾಡ್ತಾ ಇದ್ದಾರೆ. ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಲೊಕೇಶನ್ ಅಂದರೆ ಆ ಭಾಗವೇ ತೋರಿಸ್ತಾ ಇರುವಂಥದ್ದು. ಕಾಮಾಕ್ಷಿ ಪಾಳ್ಯದ ಏನು ಟವರ್ ಡಂಪ್ ಇದೆ ಆ ಭಾಗದಲ್ಲೇ ಆ ಫೋನ್ ಇದೆ ಅನ್ನೋದು ಕೂಡ ಈಗ ಆಲ್ರೆಡಿ ಕನ್ಫರ್ಮ್ ಆಗಿರುವಂಥದ್ದು. ಆದರೆ ಆ ಮೊಬೈಲ್ ಪೊಲೀಸರ ಕೈಗೆ ಸಿಗ್ತಲ್ಲ. ಯಾಕಂದರೆ ಮಳೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ಚರಂಡಿಯಲ್ಲಿ ಬಿಸಾಕಿರುವಂತಹ ಕಾರಣಕ್ಕೋಸ್ಕರ ಆ ಮೊಬೈಲ್ ಒಂದು ಸ್ವಲ್ಪ ಮುಂದೆ ಟ್ರಾವೆಲ್ ಆಗಿರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸದ್ಯದ ಮಾಹಿತಿ ಪ್ರಕಾರ ಪೊಲೀಸರು ಆ ಮೊಬೈಲ್ಗಾಗಿ ಹುಡುಕಾಟ ನಡೆಸ್ತಿರುವಂಥದ್ದು. ಆದರೆ ಇದರಲ್ಲಿ ಸಾಕ್ಷಿ ನಾಶದ ಯತ್ನವನ್ನು ಕೂಡ ಮಾಡಿರುವಂಥದ್ದು. ಯಾಕಂದರೆ ಇಡೀ ಪ್ರಕರಣಕ್ಕೆ ಪ್ರಮುಖವಾಗಿ ಕೇಂದ್ರ ಬಿಂದುವಾಗಿರುವಂತಹ ಆ ಡಿವೈಸ್ ಸದ್ಯ ಪೊಲೀಸರ ವಶದಲ್ಲ, ಜೊತೆಗೆ ಆರೋಪಿಗಳನ್ನು ನಾಶ ಮಾಡಿದ್ರು ಅನ್ನೋದು ತುಂಬ ಸ್ಪಷ್ಟವಾಗಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ IPC 201 ಸಾಕ್ಷಿ ನಾಶ ಪ್ರಕರಣವನ್ನು ಕೂಡ ಇಲ್ಲಿ ಆ್ಯಡ್ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಜೊತೆಗೆ ಇಡೀ ಪ್ರಕರಣ ಏನು ಆರಂಭವಾಯಿತೋ, ಇನ್ಸ್ಟಾಗ್ರಾಮಲ್ಲಿ ರೇಣುಕಾಸ್ವಾಮಿ ಪವಿತ್ರ ಗೌಡ ಅವರಿಗೆ ಒಂದು ಅಶ್ಲೀಲವಾದಂತಹ ಮೆಸೇಜ್ ಕಳಿಸಿದ್ದ ಅನ್ನುವಂತಹ ಮಾಹಿತಿ ಆರಂಭದಿಂದ ಏನು ಅಂತಿಮವಾಗಿ ಕೊಲೆ ಆಯಿತು ಅಲ್ಲಿವರೆಗೂ ನಡೆದಂತಹ ಸಂಭಾಷಣೆಗಳು, ಮೊಬೈಲ್ ಚಾಟ್ಗಳು ಮತ್ತು ವಾಟ್ಸಪ್ ಮೆಸೇಜ್ಗಳು, ಯಾವ ಅಶ್ಲೀಲ ಮೆಸೇಜನ್ನು ರೇಣುಕಾಸ್ವಾಮಿ ಪವಿತ್ರ ಗೌಡರಿಗೆ ಕಳಿಸಿದ್ದ, ಪವಿತ್ರ ಗೌಡರ ರಿಪ್ಲೈ ಏನು ಅನ್ನುವಂತಹ ಸಂಪೂರ್ಣ ಚಾಟ್ ವಿವರಗಳನ್ನು ಕೂಡ ಈಗ ಆಲ್ರೆಡಿ ಕಲೆ ಹಾಕಿರುವಂಥದ್ದು. ನಮಗೆ ತಿಳಿದಿರುವಂತಹ ಮಾಹಿತಿ ಪ್ರಕಾರ ಸಂಪೂರ್ಣವಾದಂತಹ ಚಾಟ್ ವಿವರಗಳು ಮತ್ತು ಇನ್ಸ್ಟಾಗ್ರಾಮಲ್ಲಿರುವಂತಹ ಇನ್ಫಾರ್ಮೇಷನ್ ಈಗ ಆಲ್ರೆಡಿ ಪೊಲೀಸರು ರಿಕವರಿ ಕೂಡ ಮಾಡ್ಕೊಂಡಿದ್ದಾರೆ. ಸದ್ಯ ಮೊಬೈಲ್ ಹುಡುಕಾಟಕ್ಕೂ ಕೂಡ ನಡೀತಾ ಇರುವಂಥದ್ದು. ಆದರೆ ಮೊಬೈಲ್ ಸಿಕ್ಕಿಲ್ಲದ ಹಿನ್ನೆಲೆಯಲ್ಲಿ ಕೂಡ ಪೊಲೀಸರು ಮತ್ತೆ ಏನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಭವನ, ಈಗ ಬೇಕಿರುವಂತಹ ಸಾಕ್ಷ್ಯನಾಶದ ಕೇಸ್ಗೆ ಈ ಒಂದು ವಿಷಯ ತುಂಬಾ ಮುಖ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಅದರ್ವೈಸ್ ದೇ ಹ್ಯಾವ್ ಗಾಟ್ ಆಲ್ ದ ಇನ್ಫಾರ್ಮೇಶನ್ಸ್. ಯಾಕೆಂದ್ರೆ ಒಂದು, ಪವಿತ್ರ ಗೌಡ ಮೊಬೈಲ್ನಿಂದ ಎಲ್ಲ ಇನ್ಫಾರ್ಮೇಶನ್ ಸಿಗಬಹುದು. ಕಾಲ್ಸ್ ಬಂದಿದ್ಯಾ, ಮೆಸೇಜ್ ಬಂದಿದ್ಯಾ, ಅಶ್ಲೀಲ ಫೋಟೋಗಳನ್ನ ಕಳಿಸಲಾಗಿತ್ತಾ ಅನ್ನೋದ್ರ ಬಗ್ಗೆ. ರಾಘವೇಂದ್ರ ರೇಣುಕಾಸ್ವಾಮಿಯನ್ನ ಟ್ರ್ಯಾಪ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಆತ ಬಳಸಿದ್ದ ಮೊಬೈಲ್ ಅಥವಾ ಯಾರನ್ನ ಬಳಕೆ ಮಾಡ್ಕೊಂಡಿದ್ದ ಅಲ್ಲೂ ಕೂಡ ಡಿಜಿಟಲ್ ರೇಣುಕಾಸ್ವಾಮಿದು ರಿಟ್ರೈವ್ ಮಾಡ್ಬೋದಲ್ವಾ ರವಿ? ಖಂಡಿತವಾಗಿ. ಬಟ್ ಡಿವೈಸ್ ಇದಕ್ಕೆ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಆ ಡಿವೈಸಲ್ಲಿ ದತ್ತಾಂಶ ಇರುವಂಥದ್ದು. ಅಂದರೆ ಆ ಮೊಬೈಲ್ನ ಸಂಬಂಧಪಟ್ಟಂಥ ಡೇಟಾ ಆ ಮೊಬೈಲಿಂದ ಮಾತ್ರ ರಿಕವರಿ ಮಾಡ್ಬೋದೇ ಹೊರತಾಗಿ ಫೋನ್ ಮೆಮೊರಿ, ಸಿಮ್ ಕಾರ್ಡ್ ಮೆಮೊರಿಯಲ್ಲಿ ಏನಾದರೂ ಫೋನ್ ನಂಬರ್ಗಳು ಈ ಥರ ಇದ್ದರೆ ಮಾತ್ರ ನಮಗೆ ಫೋನ್ ನಂಬರ್ಗಳು ಸಿಗ್ತಾ ಹೊರತಾಗಿ ಅದರಲ್ಲಿರುವಂತಹ ಡಾಟಾ ಯಾವುದೇ ಕಾರಣಕ್ಕೂ ಸಿಗಲ್ಲ. ಆ ಮೊಬೈಲ್ ಬೇಕೇ ಬೇಕಾಗುತ್ತೆ. ಇನ್ಸ್ಟಾ ಅಕೌಂಟ್ನ ರಿಟ್ರೀವ್ ಮಾಡ್ಕೊಳ್ಳೋಕ್ಕಾಗೋದಿಲ್ವಾ? ಇವಾಗ ರೇಣುಕಾಸ್ವಾಮಿ ಸೋ ಅಂಡ್ ಸೋ ಹೆಸರಿನಲ್ಲಿ ಮೆಸೇಜ್ ಮಾಡ್ತಾ ಇದ್ದ ಅನ್ನೋ ಇನ್ಫಾರ್ಮೇಶನ್ ಇದೆ. ಅದ್ರ ಬಗ್ಗೆ ರಿಟ್ರೀವ್ ಮಾಡ್ಕೊಳ್ಳೋಕ್ಕಾಗಲ್ವಾ ಇನ್ಸ್ಟಾ ಅಕೌಂಟ್ನ?
ಖಂಡಿತವಾಗಿ ಮಾಡ್ಕೋಬೋದು ಭವನ. ಈಗ ಆಲ್ರೆಡಿ ಇನ್ಸ್ಟಾ ಅಕೌಂಟ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಆಲ್ರೆಡಿ ಸಂಪೂರ್ಣವಾಗಿ ರಘು ಅವರು ಏನು ಒಂದು ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ರೇಣುಕಾ ಸ್ವಾಮಿಯನ್ನು ಟ್ರ್ಯಾಪ್ ಮಾಡೋದಕ್ಕೆ ಬಳಸಿದಂತಹ ಅಕೌಂಟಿಂದ ಹಿಡಿದು ರೇಣುಕಾ ಸ್ವಾಮಿಯವರು ನಿಜವಾಗೂ ಬಳಸಿದಂತಹ ಅಕೌಂಟು ಮತ್ತು ಯಾವ ಅಕೌಂಟಿಂದ ಪವಿತ್ರ ಗೌಡಗೆ ಮೆಸೇಜ್ ಕಳಿಸಿದ್ವಲ್ಲ ಆ ದತ್ತಾಂಶವನ್ನು ಕೂಡ ಈಗ ಆಲ್ರೆಡಿ ರಿಟ್ರೀವ್ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಪವಿತ್ರ ಗೌಡ ಕಳಿಸಿರುವಂತಹ ರಿಪ್ಲೈ ಏನು ಇನ್ಸ್ಟಾಗ್ರಾಮಲ್ಲಿ ಕಳಿಸಿದ್ದಾರೆ ಅದೆಲ್ಲವೂ ಕೂಡ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಎಲ್ಲವನ್ನೂ ಕೂಡ ಇವರು ಸಾಕ್ಷಿಯಾಗಿ, ಅಂದರೆ ಘಟನೆಗೆ ಇಂತಹ ಅಂಶಗಳು ಕಾರಣ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪೊಲೀಸರು ಸಾಕ್ಷಿಗಳನ್ನು ಕೂಡ ಹುಡ್ಕಾಂತಿರುವಂಥದ್ದು. ಯಾಕಂದರೆ ಈ ಪ್ರಕರಣದಲ್ಲಿ A1 ಮಾಡಿರುವಂಥದ್ದು ಪ್ರಮುಖವಾಗಿ ಪವಿತ್ರ ಗೌಡ. ಯಾಕಂದರೆ A1 ಮಾಡೋದಕ್ಕೂ ಕೂಡ ಒಂದು ಉದ್ದೇಶ ಇರುವಂಥದ್ದು, ಕೊಲೆಗೆ ಮೋಟಿವ್, ಅಂದರೆ ಇಲ್ಲಿಂದ ಆರಂಭವಾಯಿತು, ಈ ವ್ಯಕ್ತಿಯಿಂದ ಈ ಒಂದು ಘಟನೆ ನಡೆದಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ A1 ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಅವ್ರಿಗೊಂದು ಅವಕಾಶ ಕೂಡ ಇತ್ತು, ಆತನಿಗೆ ಬುದ್ಧಿವಾದ ಹೇಳ್ಬೋದಾಯಿತು, ಒಂದು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟು ಕರೆಸಿ ಒಂದು ಅಪಾಲಜಿ ಲೆಟರ್ ಬರೆಸಿ ಆತನಿಗೆ ವಾರ್ನಿಂಗ್ ಮಾಡುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ರು. ಇಂಥ ಅವಕಾಶ ಇದ್ದರೂ ಕೂಡ 15ರಿಂದ 17 ಜನರ ಜೊತೆಗೂಡಿ ರವಿ, ಈಗ ನೀವು ಅನೇಕ ಈ ರೀತಿಯ ಪ್ರಕರಣಗಳನ್ನು ನೋಡಿದ್ದೀರಿ. ಮೇಲ್ನೋಟಕ್ಕೆ ನನಗನ್ನಿಸ್ತಾ ಇರತಕ್ಕಂಥದ್ದು, ರೇಣುಕಾಸ್ವಾಮಿ ಚಿತ್ರದುರ್ಗದಿಂದ, ಅಂದರೆ ದರ್ಶನ್ ಮೊಬೈಲ್ನಿಂದ ಅಥವಾ ಪವಿತ್ರ ಗೌಡ ಮೊಬೈಲ್ನಿಂದ ರಾಘವೇಂದ್ರ ಕಾಲ್ ಹೋಗಿ ರಾಘವೇಂದ್ರದಿಂದ ಆ ರೇಣುಕಾಸ್ವಾಮಿಯನ್ನು ಯಾವುದೋ ಹುಡುಗಿಯ ಇದರಲ್ಲಿ ಮೆಸೇಜ್ ಮಾಡಿ ಅವನನ್ನು ಕರೆಸ್ಕೊಂಡು ಕಿಡ್ನ್ಯಾಪ್ ಮಾಡಿ, ಇವಕ್ಕೆಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಡಿಜಿಟಲ್ ಎವಿಡೆನ್ಸ್ ಇದ್ದೇ ಇರುತ್ತೆ. ಖಂಡಿತ ದರ್ಶನ್ ಅಲ್ಲಿ ಹೋಗಿ ಶೆಡ್ಗೆ ಹೋದಾಗ ಮೊಬೈಲ್ ಲೊಕೇಶನ್ನು, ಟವರ್ ಲೊಕೇಶನ್ನು, ಪವಿತ್ರ ಗೌಡ ಇವೆಲ್ಲವೂ ಇದೆ. ಕಾರಿನ ಹೋಗ್ತಾ ಬರ್ತಾ ಇದ್ರೆ ಅದರಲ್ಲಿ ದರ್ಶನ್ ಕಾಣಲ್ಲ ಅಂತ ಅನ್ನೋದು ಒಂದು ಸಂದೇಹವನ್ನು ಅವರ ವಕೀಲರು ವ್ಯಕ್ತಪಡಿಸ್ಬೋದು. ಆದರೆ ಮೇಲ್ನೋಟಕ್ಕೆ ಬಹುತೇಕವಾಗಿ 80-85% ಸಾಕ್ಷ್ಯಗಳು ಕಣ್ಣಿಗೆ ಕಾಣ್ತಾ ಇವೆ. 100% ಸರ್. ಯಾಕಂದರೆ ಇಡೀ ಪ್ರಕರಣದಲ್ಲಿ ದರ್ಶನ್ ಮತ್ತು ಅವರ ಗ್ಯಾಂಗ್ ಯಾವ ರೀತಿ ಪಾತ್ರ ವಹಿಸಿದೆ ಕೊಲೆ ಪ್ರಕರಣದಲ್ಲಿ ಅನ್ನೋದಕ್ಕೆ ಸಾಕಷ್ಟು ಡಿಜಿಟಲ್ ಎವಿಡೆನ್ಸ್ ಮತ್ತು ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಸಿಕ್ಕಿರುವಂಥದ್ದು. ಯಾಕಂದರೆ ಮೊದಲನೇದಾಗಿ ರೇಣುಕಾ ಸ್ವಾಮಿಯನ್ನು ಯಾವ ನಂಬರಿಂದ ಸಂಪರ್ಕ ಮಾಡಲಾಯಿತು ಅನ್ನೋದು ಇಲ್ಲಿ ಆರಂಭವಾಗುತ್ತೆ. ಆ ನಂಬರ್ಗೆ ಮೋಟಿವ್ ಆದಂತಹ ವ್ಯಕ್ತಿ ಹಿಂದೆ ಇದ್ದಂತಹ ದರ್ಶನ್ ಇಲ್ಲಿ ಲಿಂಕ್ ಆಗ್ತಾ ಹೋಗುತ್ತೆ. ಅಂದರೆ ದರ್ಶನ್ ಮಾತಿನ ಮೇರೆಗೆ ರಘು ಅವರು ರೇಣುಕಾ ಸ್ವಾಮಿಯನ್ನು ಬೆಂಗಳೂರಿನಿಂದ ಅವರ ಸ್ನೇಹಿತರ ಜೊತೆ ರವಿ ಮತ್ತು ಅನು ಅವರ ಜೊತೆ ಕಿಡ್ನ್ಯಾಪ್ ಮಾಡ್ಕೊಂಡು ಬೆಂಗಳೂರಿಗೆ ಕರ್ಕೊಂಡ್ಬರ್ತಾರೆ. ಇಲ್ಲಿ ಬೆಂಗಳೂರಿಗೆ ಕರ್ಕೊಂಬರುವಂತಹ ಸಂದರ್ಭದಲ್ಲಿ ದರ್ಶನ್ ಮತ್ತೊಂದು ಡೈರೆಕ್ಷನ್ ಆಗುತ್ತೆ, ಇಂಥ ಕಡೆ ಪಟ್ಟಣಗೆರೆಯ ಈ ಶೆಡ್ ಹತ್ರ ಕರ್ಕೊಂಬನ್ನಿ ಅಂತಾರೆ. ಅಂದರೆ ಜಾಗವನ್ನು ಕೂಡ ಇಲ್ಲಿ ದರ್ಶನ್ ಫಿಕ್ಸ್ ಮಾಡ್ತಾರೆ, ಇಂಥ ಜಾಗಕ್ಕೆ ಕರ್ಕೊಂಬನ್ನಿ ಅಂತೇಳಿ. ಸೊ ಅವರು ನೇರವಾಗಿ ಪಟ್ಟಣಗೆರೆಯಲ್ಲಿರುವಂತಹ ಕಾರ್ ಶೋರೂಮ್ನ ಶೆಡ್ಗೆ ಕರ್ಕೊಂಡ್ಬರ್ತಾರೆ. ಅಲ್ಲಿ ಆತನನ್ನು ಕೂಡಾಕಿ ಅಂತಾರೆ, ನಾನು ಬರ್ತೀನಿ ಅಂತಾರೆ. ಅಂದರೆ ಅಲ್ಲಿ ಕಿಡ್ನ್ಯಾಪ್ ಇಲ್ಲಿ ಕನ್ಫರ್ಮ್ ಆಗುತ್ತೆ. ಅದಾದ ಬಳಿಕ ದರ್ಶನ್ ಬರ್ತಾರೆ. ದರ್ಶನ್ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಹೊಡೆದಿರ್ತಾರೆ. ಜೊತೆಗೆ ದರ್ಶನ್ ಮತ್ತು ಪವಿತ್ರ ಗೌಡ ಕೂಡ ಅವ್ರ ಮೇಲೆ ಸಾಕಷ್ಟು ಹಲ್ಲೆಯನ್ನು ಮಾಡ್ತಾರೆ. ಅಲ್ಲಿಂದ ದರ್ಶನ್ ತೆರಳ್ತಾರೆ. ಆ ನಂತರ ರೇಣುಕಾ ಸ್ವಾಮಿಯ ಜೀವ ಹೋಗುತ್ತೆ ಅನ್ನೋದು ಈಗ ಸದ್ಯದ ಮಾಹಿತಿ ಪ್ರಕಾರ. ಇಲ್ಲಿ ಆ ಶೆಡ್ಗೆ ಬರುವಂತಹ ಸನ್ನಿವೇಶಗಳು ಕೂಡ CCTVಯಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಆ ಕಾರ್ ಅಂದರೆ ಶವವನ್ನು ಸಾಗಿಸಿದಂತಹ ಸ್ಕಾರ್ಪಿಯೋ ವ್ಯಾನ್ ಇದೆಯಲ್ಲ, ಇದು ಕೂಡ ದರ್ಶನ್ ಅವರ ಫ್ಯಾನ್ಗೆ ಸಂಬಂಧಪಟ್ಟಂತಹ ಕಾರ್ ಆಗಿರುವಂಥದ್ದು. ಆ ಜಾಗದಲ್ಲಿ ಅಂದರೆ ರೇಣುಕಾ ಸ್ವಾಮಿ ಕೊಲೆಯಾದಂತಹ ಜಾಗದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇರುವಂಥದ್ದು ಈಗ ಆಲ್ರೆಡಿ ಟೆಕ್ನಿಕಲ್ ಎವಿಡೆನ್ಸ್ ಇಂದ ಕನ್ಫರ್ಮ್ ಆಗಿರುವಂಥದ್ದು. ಆರೋಪಿಗಳು ಏನೇ ಉತ್ತರ ಕೊಟ್ಟರು ನಾನು ಮಾಡಿಲ್ಲ ಅಂದರೂ ಕೂಡ ಅಲ್ಲಿ ಡಿಜಿಟಲ್ ಎವಿಡೆನ್ಸ್ ಮತ್ತು ಮೊಬೈಲ್ ಡಾಟಾ ಎಲ್ಲವೂ ಕೂಡ ಕೊಲೆಯಾದಂತಹ ಜಾಗದಲ್ಲಿ ಲೊಕೇಟ್ ಆಗ್ತಿದ್ದಂಥ ಆನ್ ಆಗ್ತಿದ್ದು ಅನ್ನೋದು ತುಂಬ ಸ್ಪಷ್ಟವಾಗುತ್ತೆ. ಸೊ ಹೀಗಾಗಿ ಇಷ್ಟು ಸಾಕ್ಷಿಗಳು ಸಾಕಾಗ್ತವೆ. ಜೊತೆಗೆ ರವಿ ಒಂದು ಪ್ರಶ್ನೆ ಯಾರೋ ನನಗೆ ಮೆಸೇಜ್ ಮಾಡಿದ್ರಿಂದ ನಿಮ್ಗೆ ಕೇಳ್ತಾ ಇದ್ದೀನಿ. ಈ ಘಟನೆ ಆದ ಮೇಲೆ ರೇಣುಕಾಸ್ವಾಮಿ ಸ್ಥಳದಲ್ಲೇ ಡೆತ್ ಆಯಿತು ಅಂತ ಗೊತ್ತಾದ ತಕ್ಷಣ ದರ್ಶನ್ ಕೆಲವು ಪ್ರಭಾವಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಕಾಲ್ ಮಾಡಿದ್ದ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಹೌ ಟ್ರೂ ಇಟ್ ಈಸ್? ಒಂದು ವೇಳೆ ಮಾಡಿ, ನನಗನ್ಸೋದು ನೀವು ಮಾಡಿ ಅವ್ರ ಪ್ರಭಾವ ಬೀರಲಿಲ್ಲ ಅಂದರೆ ಅವ್ರಿಗೆ ಗೊತ್ತಾದ ಮೇಲೂ ಸುಮ್ಮನಿದ್ರು, ದಟ್ ಈಸ್ ಆಲ್ಸೋ ಅಫೆನ್ಸ್ ಅಲ್ವಾ ಅದು? ಖಂಡಿತ. ಕೊಲೆ ಪ್ರಕರಣ ಮುಚ್ಚಿ ಹಾಕುವಂತಹ ಪ್ರಯತ್ನ ಮಾಡಿದ್ರು ಕೂಡ ಇಲ್ಲಿ ಅವರು ಕೂಡ ಕೊಲೆ ಪ್ರಕರಣದಲ್ಲಿ ಭಾಗಿ ಆಗ್ತಾರೆ ಅನ್ನೋದು ತುಂಬ ಸ್ಪಷ್ಟ. ಯಾಕಂದರೆ ಈ ತರಹದ ಪ್ರಕರಣಗಳಲ್ಲಿ ಸಾಕಷ್ಟು ಜನರನ್ನು ಕೂಡ ನೋಡಿದ್ವಿ, ಸಾಕಷ್ಟು ಜನರ ಬಂಧನ ಕೂಡ ಆಗಿದೆ. ನಮಗೆ ಅಂದರೆ ಒಂದು 2 ಮಾಹಿತಿಗಳು ಬರ್ತಾ ಇದೆ ಪ್ರಶಾಂತ್. ಮೊದಲನೇದಾಗಿ ಕೊಲೆಯ ವಿಚಾರ ದರ್ಶನ್ಗೆ ತಿಳಿದ ತಕ್ಷಣವೇ ತನ್ನ ಹೆಂಡತಿಗೆ ಕಪಾಳಿಕೆ ಹೊಡಿತಾನೆ. ಅಂದರೆ ಎಲ್ಲವೂ ಕೂಡ ನಿನ್ನಿಂದನೇ ಆಯಿತು ಅಂತೇಳಿ ಪವಿತ್ರ ಗೌಡ ಹೊಡಿತಾರೆ. ತಕ್ಷಣವೇ ಅಲ್ಲಿಂದ ಈ ಬಾಡಿಯನ್ನು ಯಾವ ರೀತಿ ಡಿಸ್ಪೋಸಲ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ದರ್ಶನ್ಗೆ ಒಂದು ರೀತಿಯ ಚಡಪಡ ಆಗುತ್ತೆ. ಆ ಸಂದರ್ಭದಲ್ಲಿ ಆ ಬೆಂಗಳೂರಿನ ಒಂದು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗೂ ಕೂಡ ಫೋನ್ ಮಾಡ್ತಾರೆ.
ಈ ರೀತಿ ಆಗ್ಬಿಟ್ಟಿದೆ, ನನ್ನ ಫ್ರೆಂಡ್ ಈ ರೀತಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾರೆ. ಸೊ ಆ ಸಂದರ್ಭದಲ್ಲಿ ಆ ಇನ್ಸ್ಪೆಕ್ಟರ್ ಬಾಡಿಯನ್ನು ಸ್ವಲ್ಪ ದೂರ ಎಸಿರಿ ಅನ್ನುವಂತಹ ಮಾಹಿತಿ ಕೊಡ್ತಾರೆ. ದೂರ ಅಂದರೆ ಬಹುಶಃ ಇನ್ಸ್ಪೆಕ್ಟರ್ ಕೊಟ್ಟಂತಹ ಮಾಹಿತಿ ಮೇರೆಗೆ ಏನಿರ್ಬೋದು ಅಂದರೆ ತುಂಬ ಕಾಡಿನ ಪ್ರದೇಶ ಅಥವಾ ಚಾರ್ಮುಡಿ ಘಾಟ್, ಪೊಲೀಸ್ ಇನ್ಸ್ಪೆಕ್ಟರ್ ಮಾಹಿತಿ ಇದು ಐಡಿಯಾ ಕೊಟ್ಟಿದ್ದು ಅಲ್ಲಲ್ಲ, ಇಂತಹ ಒಂದು ಮಾಹಿತಿ ಬರ್ತಾ ಇರುವಂತದ್ದು ಇದು ತನಿಖೆಯಿಂದ ಕನ್ಫರ್ಮ್ ಆಗಬೇಕಾಯ್ತು ನಮಗೆ. ಅಂದ್ರೆ ವರದಿ ಮಾಡುವಂತಹ ಸಂದರ್ಭದಲ್ಲಿ ಬರ್ತಿರುವಂತಹ ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ದೂರ ಬಿಸಾಕಿ ಅಂತ ಹೇಳ್ತಾರೆ. ಸೊ ಇವರು ದೂರ ಅಂದ್ರೆ ಬಹುಶಃ 2 ರಿಂದ 3 ಕಿಲೋಮೀಟರ್ ಇರಬೇಕು ಅನ್ನುವಂತಹ ಮಾಹಿತಿ ಮೇಲೆ ತಗೊಂಡೋಗಿ ರಾಜಕಾಲುವೆಗೆ ಬಿಸಾಕ್ತಾರೆ. ಅಂದ್ರೆ ಇದು ಸತ್ಯ ಆಗಿದ್ದಂತಲ್ಲಿ ತನಿಖೆಯ ಸಂದರ್ಭದಲ್ಲಿ ಒಬ್ಬ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿರುವಂತದ್ದು ಸತ್ಯ ಆಗಿದ್ದರೆ ಅಂದ್ರೆ ಇಲ್ಲಿ ಆ ಇನ್ಸ್ಪೆಕ್ಟರ್ ಯಾರಿದಾನ ಆತ ಕೂಡ ಆರೋಪಿ ಆಗ್ತಾನೆ. ಸಾಕ್ಷಿ ನಾಶದ ಅಡಿ ಕೂಡ ಆತನ ಬಂಧನ ಕೂಡ ಆಗ್ಬೇಕಾಗುತ್ತೆ. ಆತ ಅಮಾನತು. ಒಬ್ಬ ರಾಜಕಾರಣಿಗೂ ಕಾಲ್ ಮಾಡಿದ್ದ ನಿಜನಾ ಅಥವಾ ಅದು ಸುಮ್ಮನೆ ಪಬ್ಲಿಕ್ ಡೊಮೈನಲ್ಲಿ ಓಡಾಡ್ತಾ ಇದ್ದಾನೆ? ಇಲ್ಲ, ನಮಗೆ ಒಂದು ಮಾಹಿತಿ ಪ್ರಕಾರ ಇಬ್ಬರು ರಾಜಕಾರಣಿಗಳು ಕೂಡ ದರ್ಶನ್ ಕರೆ ಮಾಡಿದ್ರು ಅನ್ನುವಂತಹ ಮಾಹಿತಿ ಬರ್ತಾ ಇರುವಂಥದ್ದು. ಒಬ್ಬ ರಾಜಕಾರಣಿ ಕರ್ನಾಟಕದ ಪ್ರಭಾವಿ ಸಚಿವ ಕೂಡ ಆಗಿರುವಂಥದ್ದು. ಅವರ ಜೊತೆ ದರ್ಶನ್ಗೆ ಸಾಕಷ್ಟು ನಿಕಟ ಸಂಪರ್ಕ ಕೂಡ ಹೊಂದಿರುವಂಥದ್ದು. ಈ ನೆಲೆ ಏನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವ್ರಿಗೆ ಫೋನ್ ಮಾಡ್ತಾರೆ. ಅವರು ಅಲ್ಲಿ ಮರ್ಡರ್ ಅನ್ನುವಂತಹ ಪದ ಬಂದ ತಕ್ಷಣವೇ ಅವರು ಕೂಡ ಸಾಕಷ್ಟು ಬೀಳ್ತಾರೆ. ಏನು ಮಾಡಬೇಕು ಗೊತ್ತಾಗಲ್ಲ, ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾರೆ. ಬಟ್ ಇವ್ಯಾವೂ ಕೂಡ ತನಿಖೆಯಲ್ಲಿ ರಿವೀಲ್ ಆಗಿಲ್ಲ, ಅಂದರೆ ಹೊರಗಡೆ ಬಂದಿಲ್ಲ. ಇವೆಲ್ಲವೂ ಕೂಡ ಒಂದಷ್ಟು ಔಟ್ಸೋರ್ಸ್ ಮಾಹಿತಿಗಳು ಆಗ್ತವೆ. ಯಾಕಂದರೆ ಒಂದು 15 ಜನ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಕಾನ್ಸ್ಟೇಬಲ್ ಕೂಡ ಇರ್ತಾರೆ. ಅವ್ರಿಗೂ ಕೂಡ ಈ ಸಣ್ಣ ಪುಟ್ಟ ಮಾಹಿತಿಯನ್ನು ಬರ್ತಾರೆ. ಸರ್ಕಾರದ ಒಬ್ಬ ಸಚಿವರನ್ನ ಈ ಪ್ರಕರಣದಲ್ಲಿ ಸಿಕ್ಸಾಗಬಾರ್ದು ಪ್ರಯತ್ನ. ರವಿ, ಇಡೀ ಕರ್ನಾಟಕಕ್ಕೆ ಅರ್ಥ ಆಗಿದೆ ಏನಾಗಿದೆ, ದರ್ಶನ್ ಎಂಥ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆದರೆ ಅವರ ಕೆಲವು ಫ್ಯಾನ್ಸ್ಗಳಿಗೆ ಅರ್ಥ ಆಗ್ತಾ ಇಲ್ಲ, ಅದೇ ವಿಪರ್ಯಾಸ. ಎಸ್, ವಾಪಸ್ ಬರೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.